Welcome to NR Pathshala. Today we'll be discussing the lesson Deepavaliya Mahime, that is Janapada folk story from Sahitya Sangama textbook. Deepavali, all of us know, it's a festival. Mahime means the greatness. So greatness of Deepavali. ಮಾನವ ಪುರಾತನ ಸಂಸ್ಕೃತಿ ಹಾಗೂ ಸಂಪ್ರದಾಯದ ಮೇಲೆ ಹೆಚ್ಚು ಬೆಳಕನ್ನು ಬೀರಬಲ್ಲ ಜನಪದ ಪ್ರಕಾರಗಳಲ್ಲಿ ಕತೆ ಪ್ರಮುಖವಾದುದು. ಮೇಲೆ ಹೆಚ್ಚು ಬೆಳಕನ್ನು ಬೀರಲು, ಟು ಥ್ರೋ ಮೋರ್ ಲೈಟ್, ದಟ್ ಇಸ್ ಹೆಚ್ಚು ಬೆಳಕನ್ನು ಬೀರಲು ಆನ್ ಸಂಸ್ಕೃತಿ ಆ್ಯಂಡ್ ಸಂಪ್ರದಾಯ, ದಟ್ ಇಸ್ ಕಲ್ಚರ್ ಆ್ಯಂಡ್ ಕಸ್ಟಮ್ಸ್. ಜನಪದ ಪ್ರಕಾರಗಳಲ್ಲಿ ಕಥೆ ಪ್ರಮುಖವಾದುದು. ಸೊ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಜನಪದ, ದಟ್ ಇಸ್ ದ ಫೋಕ್ ಸಾಂಗ್ಸ್, ಫೋಕ್ ಸ್ಟೋರೀಸ್ ಅಂಡ್ ಆಲ್ ಆರ್ ದೇರ್, ನೋ ಅಮಾಂಗ್ ದೆಮ್ ಫೋಕ್ ಸ್ಟೋರೀಸ್ ಆರ್ ವೆರಿ ಇಂಪಾರ್ಟೆಂಟ್. ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಈ ಕಥೆಗಳ ಉಗಮ, ವಿಕಾಸ ಮತ್ತು ಪ್ರಸಾರಗಳನ್ನು ಅಭ್ಯಾಸಿಸಿದವರಿಗೆ ಇದು ಅಸತ್ಯವೆನಿಸದು. So ಬಾಯಿಂದ ಬಾಯಿಗೆ, these folk stories come from mouth to mouth, from generation to generation. ಈ ಕಥೆಗಳ, that is these stories, origin, development ಮತ್ತು ಪ್ರಸಾರ, that is how they are spread, ಅಭ್ಯಾಸಿಸಿದವರಿಗೆ ಇದು ಅಸತ್ಯವೆನಿಸದು. So those who know about it, for them they know that this is true. ಮಾನವ ಅವನ ಸಮಾಜ ಮತ್ತು ಸಂಸ್ಕೃತಿ ನಾಗರಿಕತೆಗಳ ಬಗ್ಗೆ ಅಧಿಕ ಪುರಾವೆಗಳನ್ನು ಒದಗಿಸಬಲ್ಲ. ಇದು ಕೇವಲ ಸಾಹಿತ್ಯ ಪ್ರಕಾರವಾಗದೆ ಪ್ರಾಮಾಣಿಕ ವಿಜ್ಞಾನವೂ ಆಗಿದೆ. ಸೊ ಅವನ ಸಮಾಜ ಈಸ್ ಸೋಷಿಯಲ್, ಮತ್ತು ಸಂಸ್ಕೃತಿ, ದಟ್ ಇಸ್ ಕಲ್ಚರ್, ನಾಗರಿಕತೆಗೆ, ದಟ್ ಇಸ್ ಅ ಸಿವಿಲೈಸೇಷನ್, ಅಧಿಕ ಪುರಾವೆಗಳನ್ನು, ಪುರಾವೆ ಇಸ್ ಎವಿಡೆನ್ಸ್, ಈ ಸ್ಟೋರೀಸ್ ಗಿವ್ ಮೋರ್ ಎವಿಡೆನ್ಸ್, ಪ್ರಾಮಾಣಿಕ ವಿಜ್ಞಾನವೂ ಹೌದು. ಸೊ ದಿಸ್ ಇಸ್ ಅನ್ ಆನೆಸ್ಟ್ ಸೈನ್ಸ್ ಆಲ್ಸೋ. ಆದ್ದರಿಂದ ಇದು ಪರಂಪರಾಗತ ಕಥೆಗಳಿಗೆ ಮನೋರಂಜನೆ ಒಂದು ಮುಖವಾದರೆ. ಸೊ ಇಫ್ ದೀಸ್ ಫೋಕ್ ಸ್ಟೋರೀಸ್ ಫ್ರಮ್ ಪರಂಪರಾಗತ ಮೀನ್ಸ್ ಕಮ್ ಫ್ರಮ್ ಜನರೇಷನ್ ಟು ಜನರೇಷನ್, ದಿ ಸ್ಟೋರೀಸ್ ಹ್ಯಾವ್ ಕಮ್. ಸೊ ಮನೋರಂಜನೆ ಒಂದು ಮುಖವಾದರೆ, ಎಂಟರ್ಟೈನ್ಮೆಂಟ್ ಇಸ್ ಒನ್ ಫೇಸ್ ಆಫ್ ದೀಸ್ ಸ್ಟೋರೀಸ್. ಬಟ್ ಸಾಮಾಜಿಕ, ಭಾಷಿಕ, ಚಾರಿತ್ರಿಕ, ಮನಃಶಾಸ್ತ್ರೀಯ ಹಾಗೂ ಮಾನವಶಾಸ್ತ್ರೀಯ ದೃಷ್ಟಿಕೋನಗಳ ಮೂಲಕ ಮನುಷ್ಯ ವರ್ಗದ ತಿಳಿವಳಿಕೆ ಮತ್ತೊಂದು ಮುಖವಾಗುತ್ತದೆ. So these stories, entertainment is one face, means other face of these stories, that is they tell also about the samajika, that is the social life, bhashika, that is the local languages, ಚಾರಿತ್ರಿಕ, the history, ಮನಃಶಾಸ್ತ್ರೀಯ, psychology, ಹಾಗೂ ಮಾನವಶಾಸ್ತ್ರೀಯ, that is study of humanity, ದೃಷ್ಟಿಕೋನಗಳ ಮೂಲಕ, from all these views, ಮನುಷ್ಯ ವರ್ಗದ ತಿಳುವಳಿಕೆ, getting to know more about the human race, ಮತ್ತೊಂದು ಮುಖವಾಗುತ್ತದೆ. This is another face of the folk stories. ಈ ಸಂಪ್ರದಾಯದ ಕಥೆಗಳು ಗದ್ಯ ಪದ್ಯಗಳೆರಡರಲ್ಲಿಯೂ ವ್ಯಕ್ತವಾಗಿದೆ. ಸೊ ಈ ಸಂಪ್ರದಾಯದ ಕಥೆಗಳು, ಸೊ ದೀಸ್ ಸ್ಟೋರೀಸ್, they are in the theory form, that is the story forms and all, and also padya, that is in the poem form also it is expressed in these. ಕಥೆಗಳನ್ನು ಹೇಳುವುದಾಗಲಿ ಕೇಳುವುದಾಗಲಿ ನಿನ್ನೆ ಮೊನ್ನೆಯದಲ್ಲ. So listening to the stories or telling the stories is not something yesterday's thing. It has been happening from long time ago. ಶ್ರಮದ ಉಪಶಮನಕ್ಕಾಗಿ ಕಲೆ ಜನ್ಮ ತಾಳಿತ್ತು ಎಂಬುದನ್ನು ನಂಬಿಕೊಳ್ಳುವುದಾದರೆ, ಕಥೆ ಹುಟ್ಟಿದ್ದು ಈ ಅನಿವಾರ್ಯದ ಫಲವಾಗಿ ಎಂದು ಹೇಳಬಹುದು. ಶ್ರಮ ಮೀನ್ಸ್ ವೆನ್ ಯು ಹ್ಯಾವ್ ವರ್ಕ್ಡ್ ಔಟ್ ಅಂಡ್ ಯು ಆರ್ ಟಯರ್ಡ್. ಉಪಶಮನಕ್ಕಾಗಿ, ಟು ಕಾಮ್ ಯೋರ್ ಸೆಲ್ಫ್ ಡೌನ್, ಟು ರೆಸ್ಟ್ ಯೋರ್ ಸೆಲ್ಫ್ ಡೌನ್. ಕಲೆ ಜನ್ಮ ತಾಳಿತು, that is this kale took origin, it took birth, means entertainment, you can say, storytelling, all this took birth for resting sake, when you are very tired ಎಂದು ನಂಬಿಕೊಳ್ಳುವುದಾದರೆ. So if you are believing that, ಕಥೆ ಹುಟ್ಟಿದ್ದು, stories also are born for the same reason. So ಅನಿವಾರ್ಯದ ಫಲವಾಗಿ ಎಂದು ಹೇಳಬಹುದು. So here is a folk story. It is about Deepavaliya Mahime, that is the greatness of Deepavali. So story goes like this. ಸಾವಿರಾರು ವರ್ಷಗಳ ಹಿಂದೆ ಚಿನ್ನಾರಿ ರಾಜ್ಯದಲ್ಲಿ ಒಬ್ಬ ರಾಜನಿದ್ದ.
ಸೊ ಸಾವಿರಾರು ವರ್ಷಗಳು, ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್, ಇನ್ ಚಿನ್ನಾರಿ ರಾಜ್ಯ, ದರ್ ಇಸ್ ಅ ಕಿಂಗ್ಡಮ್ ಕಾಲ್ಡ್ ಅಸ್ ಚಿನ್ನಾರಿ, ದೇರ್ ಒನ್ ಕಿಂಗ್ ವಾಸ್ ದೇರ್. ಅವನ ಹೆಸರು ಪ್ರತಾಪ. ಸೊ ದ ನೇಮ್ ಆಫ್ ದ ಕಿಂಗ್ ವಾಸ್ ಪ್ರತಾಪ. ರಾಜ್ಯ ಚಿಕ್ಕದಾಗಿದ್ದರೂ, ಹಿಸ್ ಕಿಂಗ್ಡಮ್ ವಾಸ್ ಸ್ಮಾಲ್ ಬಟ್ ಸಂಪದ್ಭರಿತವಾಗಿತ್ತು. ಇಟ್ ವಾಸ್ ವೆರಿ ಪ್ರಾಸ್ಪರಸ್. ಇಟ್ ವಾಸ್ ಅ ರಿಚ್ ಕಂಟ್ರಿ. ಪ್ರಜೆಗಳು ಸುಖ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಸೊ ಆಲ್ ದ ಪ್ರಜೆ ಇಸ್ ದ ಸಿಟಿಸನ್ಸ್, ದೇ ವರ್ ವೆರಿ ಹ್ಯಾಪಿ, ಸುಖ ಸಂತೋಷ. ಸೊ ದೇ ಲಿವಿಂಗ್ ಅ ವೆರಿ ಹ್ಯಾಪಿ ಲೈಫ್. ಭಂಡಾರದಲ್ಲಿ ಹೇರಳ ಧನವಿತ್ತು. ಭಂಡಾರ ಮೀನ್ಸ್ ಟ್ರೆಷರಿ. ಹೇರಳ, ಲಾಟ್ ಆಫ್ ಅಬಂಡೆಂಟ್ ಧನವಿತ್ತು. ಟ್ರೆಷರ್ ವಾಸ್ ದೇರ್. ಇದರಿಂದ ಪ್ರತಾಪ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದನು. Because he had lot of money, Pratapa, the king of Chinnari kingdom, he used to ನೀರಿನಂತೆ, like water, ಖರ್ಚು ಮಾಡುತ್ತಿದ್ದನು. he used to spend. ದೊಡ್ಡ ಸೈನ್ಯವನ್ನು ಕಟ್ಟಿದ್ದನು. he built a big army. ತನ್ನ ರಾಜ್ಯವನ್ನು ವಿಸ್ತರಿಸಿದನು. he expanded his kingdom. ಪ್ರತಾಪನ ಒಳ್ಳೆಯ ಗುಣದ ಜೊತೆಗೆ ಅವನೊಬ್ಬ ಹಠಮಾರಿ, ಅಭಿಮಾನಿ ರಾಜನಾಗಿದ್ದುದು ಪ್ರಜೆಗಳಿಗೆ ಚಿಂತೆಯಾಗಿತ್ತು. ಸೊ ಪ್ರತಾಪ್ ವಾಸ್ ಅ ಗುಡ್ ಮ್ಯಾನ್. ಸೊ he had ಒಳ್ಳೆಯ ಗುಣ, he had good qualities. ಜೊತೆಗೆ along with the good qualities, he also had some bad qualities. Like ಅವನೊಬ್ಬ ಹಠಮಾರಿ. ಹಠಮಾರಿ means he was a very stubborn man. ಅಭಿಮಾನಿ, very proud man, egoistic man, very proud man. ರಾಜನಾಗಿದ್ದುದು ಪ್ರಜೆಗಳಿಗೆ ಚಿಂತೆಯಾಗಿತ್ತು. ಸೊ citizens were worried about his stubbornness and proudness. ಸೊ ಒಂದು ದಿನ, ಒನ್ ಡೇ, ಅವನ ರಾಜ್ಯಕ್ಕೆ ಕಾಶ್ಮೀರದಿಂದ ಕೆಲವು ಜನ ಕೇಸರಿ ಮಾರುವ ವ್ಯಾಪಾರಿಗಳು ಬಂದರು. ಸೊ ಒನ್ ಡೇ ಟು ಹಿಸ್ ಕಿಂಗ್ಡಮ್ ಫ್ರಮ್ ಕಾಶ್ಮೀರ್, ಸಮ್ ವ್ಯಾಪಾರಿಗಳು, ಬಿಸ್ನೆಸ್ ಪೀಪಲ್ ಕೇಮ್ ಟು ಸೆಲ್ ಕೇಸರಿ. ಕೇಸರಿ ಇಸ್ ಸ್ಯಾಫ್ರನ್. ಅವರು ತಮ್ಮ ಜೊತೆ ಭಾರಿ ಮೊತ್ತದ ಕೇಸರಿ ಹೊತ್ತು ತಂದಿದ್ದರು. ಸೊ ದೀಸ್ ಬಿಸ್ನೆಸ್ ಪೀಪಲ್, ದೇ ಕೇಮ್ ವಿತ್ ಅ ಲಾಟ್ ಆಫ್, ಭಾರಿ ಮೊತ್ತದ, ಲಾಟ್ ಆಫ್ ಕೇಸರಿ ದೇ ಹ್ಯಾಡ್ ಬಾಟ್ ಟು ಹಿಸ್ ಕಿಂಗ್ಡಮ್. ಕೇಸರಿ ಬೆಲೆ ಜಾಸ್ತಿ, ಮೀನ್ಸ್ ಕೇಸರಿ, ಸ್ಯಾಫ್ರನ್ ಇಸ್ ಕಾಸ್ಟ್ಲಿ. ಹೀಗಾಗಿ ಅವರು ಪ್ರತಾಪನಿಗೆ ಅದನ್ನು ಮಾರಲು ಇಚ್ಛಿಸಿದರು. ಸೊ ಸಿನ್ಸ್ ಇಟ್ ವಾಸ್ ಕಾಸ್ಟ್ಲಿ, ದೇ ವಾಂಟೆಡ್ ಟು ಸೆಲ್ ಇಟ್ ಟು ಪ್ರತಾಪ, ದ ಕಿಂಗ್. ಆ ವ್ಯಾಪಾರಿಗಳೆದುರು ತಾನು ಎಷ್ಟು ದೊಡ್ಡ ಶ್ರೀಮಂತ ಎಂದು ತೋರಿಸುವ ಆಸೆ ಆಯಿತು. ಸೊ ದಿಸ್ ಪ್ರತಾಪ, ದ ಕಿಂಗ್, ಇನ್ ಫ್ರಂಟ್ ಆಫ್ ದೋಸ್ ಬಿಸ್ನೆಸ್ ಪೀಪಲ್, ಹಿ ವಾಂಟೆಡ್ ಟು ಶೋ ಹೌ ರಿಚ್ ಹಿ ವಾಸ್. ದೊಡ್ಡ ಶ್ರೀಮಂತ, ಐ ಆಮ್ ವೆರಿ ರಿಚ್. ಹಿ ವಾಂಟೆಡ್ ಟು ಶೋ ದ್ಯಾಟ್ ಟು ದಿಸ್ ಬಿಸ್ನೆಸ್ ಪೀಪಲ್. ಅವರ ಬಳಿ ಇದ್ದ ಎಲ್ಲ ಕೇಸರಿಯನ್ನು ಖರೀದಿಸಿದನು. ಸೊ ಹಿ ಪರ್ಚೇಸ್ಡ್ ಆಲ್ ದ ಸ್ಯಾಫ್ರನ್ ದ ಬಿಸ್ನೆಸ್ ಪೀಪಲ್ ಹ್ಯಾಡ್ ಹೂ ಹ್ಯಾಡ್ ಕಮ್ ಫ್ರಮ್ ಕಾಶ್ಮೀರ್. ಇದರಿಂದ ವ್ಯಾಪಾರಿಗಳಿಗೆ ತುಂಬ ಸಂತೋಷವಾಯಿತು. ಸೊ ಡೆಫಿನೆಟ್ಲಿ ದ ಬಿಸ್ನೆಸ್ ಪೀಪಲ್ ವರ್ ವೆರಿ ಹ್ಯಾಪಿ. ಅವರು ನೋಡುತ್ತಿದ್ದಂತೆ, ಆಸ್ ದೇ ವರ್ ಸೀಯಿಂಗ್ ಓನ್ಲಿ, ಅದನ್ನೆಲ್ಲ ಗೊಬ್ಬರದ ಗುಂಡಿಗೆ ಸುರಿಸಿದನು. ಸೊ ವಾಟ್ ಡಿಡ್ ದ ಕಿಂಗ್ ಡೂ? ಆಸ್ ದೋಸ್ ಪೀಪಲ್, ದಟ್ ಇಸ್ ದ ಬಿಸ್ನೆಸ್ ಪೀಪಲ್ ವರ್ ಸೀಯಿಂಗ್, ವಾಟ್ ಡಿಡ್ ದ ಕಿಂಗ್ ಡೂ? ಹಿ ಪರ್ಚೇಸ್ಡ್ ಆಲ್ ದ ಸ್ಯಾಫ್ರಿನ್ and he put it in the fertilizer pit. Means he wasted all of that. So what is this behavior showing? That he was very proud of himself. ಧನ ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿಗೆ ಇದರಿಂದ ಅಪಮಾನವಾಯಿತು. So there is a goddess of treasure, wealth, and the goddess name is Lakshmi. So she is a devate, she is a goddess. So she is a goddess of dhana and samriddhi, that is money and prosperity. She felt very insulted. ಅಪಮಾನವಾಯಿತು. So who felt insulted? Lakshmi felt very insulted. ತನ್ನ ಕೃಪೆಯಿಂದ ಶ್ರೀಮಂತನಾಗಿ ಮೆರೆಯುತ್ತಿರುವ ಪ್ರತಾಪನ ಸೊಕ್ಕು ಇಳಿಸಲು ಲಕ್ಷ್ಮಿ ದೇವತೆ ನಿರ್ಧರಿಸಿದಳು. Now Lakshmi, the goddess Lakshmi felt insulted. So now she is thinking, so now what happened? Tanna kripeinda, because of her blessings, he was very rich. Who? Pratapa. Now goddess Lakshmi wanted to break his proudness. So she decided to do so. ಪ್ರತಾಪನ ಮೂರ್ಖತನದಿಂದ ಅವಳಿಗೆ ತುಂಬ ಸಿಟ್ಟು ಬಂದಿತ್ತು. Goddess Lakshmi was very angry. ಸಿಟ್ಟು, she was very angry for his foolishness. ಮೂರ್ಖತನ means foolishness. ಕೆಲವೇ ದಿನಗಳಲ್ಲಿ ಪ್ರತಾಪ ಜೂಜು ಆಡುವುದನ್ನು ಕಲಿತ. ಸೊ ವಿದಿನ್ ಫ್ಯೂ ಡೇಸ್ ಪ್ರತಾಪ, ದ ಕಿಂಗ್ ಪ್ರತಾಪ, ಸ್ಟಾರ್ಟೆಡ್ ಗ್ಯಾಂಬಲಿಂಗ್. ಜೂಜಾಡುವುದು ಮೀನ್ಸ್ ಗ್ಯಾಂಬಲಿಂಗ್. ಸೊ ಆಲ್ ಆಫ್ ಅಸ್ ನೋ ಗ್ಯಾಂಬಲಿಂಗ್ ಇಸ್ ವೆರಿ ಬ್ಯಾಡ್.
ದಿನ ಕಳೆದಂತೆ ಆಸ್ ಡೇಸ್ ಪಾಸ್ಟ್ ಬೈ, ಅವನು ತನ್ನೆಲ್ಲ ಸಂಪತ್ತನ್ನು ಜೂಜಿನಲ್ಲಿ ಸೋತು ನಿರ್ಗತಿಕನಾದನು. ಸೊ ವಾಟ್ ಹ್ಯಾಪೆಂಡ್ ನೌ? ಹಿ ವಾಸ್ ಗ್ಯಾಂಬಲಿಂಗ್. ಸೊ he lost all his wealth in the gamble and he became penniless. He became poor. ಅವನ ರಾಜ್ಯ ಕೈ ತಪ್ಪಿತು. ಹಿ ಲಾಸ್ಟ್ ಹಿಸ್ ಕಿಂಗ್ಡಮ್. ಶತ್ರುಗಳು ಅವನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದರು. ಸೊ ಹಿಸ್ ಎನಿಮಿ ಅಟ್ಯಾಕ್ಟ್ ಹಿಸ್ ಕಿಂಗ್ಡಮ್. ಸದಾ ಜೂಜಿನಲ್ಲಿ ನಿರತನಾದ ಪ್ರತಾಪನಿಗೆ ಶತ್ರುಗಳನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ಬಿಕಾಸ್ ದ ಕಿಂಗ್ ವಾಸ್ ಆಲ್ವೇಸ್ ಗ್ಯಾಂಬಲಿಂಗ್. ವಾಟ್ ಹ್ಯಾಪೆಂಡ್? ಹಿ ಕುಡ್ ನಾಟ್ ಫೇಸ್, ಹಿ ಡಿಡ್ಂಟ್ ಹ್ಯಾವ್ ದ ಸ್ಟ್ರೆಂತ್ ಟು ಫೇಸ್ ಹಿಸ್ ಎನಿಮೀಸ್. ಆ ರಾತ್ರಿ, ದ್ಯಾಟ್ ನೈಟ್, ಪ್ರತಾಪ ತನ್ನ ಮಗ ಮತ್ತು ಸೊಸೆಯೊಂದಿಗೆ ಅಲಾಂಗ್ ವಿತ್ ಹಿಸ್ ಸನ್ ಆ್ಯಂಡ್ ಹಿಸ್ ಡಾಟರ್ ಇನ್ ಲಾ ರಾಜ್ಯವನ್ನು ಬಿಟ್ಟು ಹೊರಟನು. ಹಿ ಲೆಫ್ಟ್ ಹಿಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಅವೇ. ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ನೌ ಹಿ ಅಂಡರ್ಸ್ಟುಡ್ ಹಿಸ್ ಮಿಸ್ಟೇಕ್. 3 ಹಗಲು ರಾತ್ರಿ ಪ್ರಯಾಣ ಮಾಡುತ್ತಾ, ಸೊ ಫಾರ್ 3 days and night he was traveling, ದೂರದ ರಾಜ್ಯದ ಒಂದಕ್ಕೆ ಬಂದರು. ಸೊ ದೇ ಕೇಮ್ ಟು ಅ ಕಿಂಗ್ಡಮ್ ವಿಚ್ ವಾಸ್ ಫಾರ್ ಅವೇ, ಟ್ರಾವೆಲಿಂಗ್ ಫಾರ್ ಅಟ್ ಲೀಸ್ಟ್ 3 days and night. ನಗರದ ಹೊರಗೆ ಒಂದು ಗುಡಿಸಲು ಕಟ್ಟಿದರು. ಸೊ ಔಟ್ಸೈಡ್ ದ ಸಿಟಿ ದೇ ಬಿಲ್ಟ್ ಒನ್ ಗುಡಿಸಲು, ಒನ್ ಹಟ್. ದೇ ಬಿಲ್ಟ್ ಒನ್ ಹಟ್ ಓವರ್ ದೇರ್. ಜೀವನ ನಡೆಸತೊಡಗಿದರು. ದೇ ಸ್ಟಾರ್ಟೆಡ್ ಲಿವಿಂಗ್ ದೇರ್ ಲೈಫ್ ದೇರ್. ಪ್ರತಾಪ ಮತ್ತು ಅವನ ಮಗ, ಸೊ ಪ್ರತಾಪ, ದಟ್ ಇಸ್ ದ ಕಿಂಗ್ ಪ್ರತಾಪ, ಆ್ಯಂಡ್ ಹಿಸ್ ಸನ್, ವಾಟ್ ದೇಸ್ ಟು ಡೂ? ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದರು. ದೇಸ್ ಟು ಗೆಟ್ ಅಪ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಗೋ ಟು ವರ್ಕ್. ಕಟ್ಟಿಗೆ ಒಡೆಯುವುದು, ಬಂಡೆ ಸೀಳುವುದು, ಪೈರು ನಾಟಿ ಮಾಡುವುದು, ಹೀಗೆ ಯಾವ ಕೆಲಸವಾದರೂ ಸರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಸೊ ವಾಟ್ ಆ್ಯಂಡ್ ಆಲ್ ವರ್ಕ್ ದೇಸ್ ಟು ಡೂ? ದೇಸ್ ಟು ಗೆಟ್ ಅಪ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಕಟ್ಟಿಗೆ ಒಡೆಯುವುದು, ದಟ್ ಈಸ್ ಕಟಿಂಗ್ ಡೌನ್ ದ ವುಡ್. ಬಂಡೆ ಸೀಳುವುದು, ಕಟಿಂಗ್ ದ ಸ್ಟೋನ್ಸ್, ಬ್ರೇಕಿಂಗ್ ಸ್ಟೋನ್ಸ್. ಪೈರು ನಾಟಿ ಮಾಡುವುದು, ಇನ್ ದ ಫೀಲ್ಡ್ಸ್ ಅಂಡ್ ಆಲ್ ಪ್ಲಾಂಟಿಂಗ್ ದ ಸ್ಯಾಪ್ಲಿಂಗ್ಸ್. ಆಲ್ ದೀಸ್ ವರ್ಕ್ ದೇಸ್ ಟು ಡೂ. ಕಷ್ಟಪಟ್ಟು, ವಿತ್ ಗ್ರೇಟ್ ಡಿಫಿಕಲ್ಟಿ ದೇಸ್ ಟು ವರ್ಕ್ ಓವರ್ ದೇರ್, ಮೀನ್ಸ್ ದೇ ವರ್ ಹಾರ್ಡ್ ವರ್ಕಿಂಗ್. ರಾಜನ ಸೊಸೆಯ ಹೆಸರು ಸುಮಂಗಳ. ಸೊ ದ ಕಿಂಗ್ ಹ್ಯಾಡ್ ಎ ಡಾಟರ್ ಇನ್ ಲಾ, ಹರ್ ನೇಮ್ ಈಸ್ ಸುಮಂಗಳ. ಅವಳು ತುಂಬ ಬುದ್ಧಿವಂತೆ. ಶಿ ವಾಸ್ ಅ ವೆರಿ ಸ್ಮಾರ್ಟ್ ಲೇಡಿ. ಮನೆಯಲ್ಲಿ ಚೊಕ್ಕವಾಗಿ ಸಂಸಾರ ಮಾಡುತ್ತಾ ತನ್ನ ಮಾವ ಮತ್ತು ಗಂಡನಿಗೆ ಧೈರ್ಯ ಹೇಳುತ್ತಿದ್ದಳು. ಸೊ ಶಿ ಇಸ್ ಟು ರನ್ ದ ಫ್ಯಾಮಿಲಿ, ದ ಹೌಸ್ ವೆರಿ ನೀಟ್ಲಿ. ಶಿ ಇಸ್ ಟು ಎನ್ಕರೇಜ್ ದೆಮ್, ಶಿ ಇಸ್ ಟು ಗಿವ್ ಕರೇಜ್ ಟು ದೆಮ್. ಅವರಿಗೆ ದುಃಖವಾಗದಂತೆ ಎಚ್ಚರ ವಹಿಸುತ್ತಿದ್ದಳು. ಶಿ ವಾಸ್ ವೆರಿ ಕೇರ್ಫುಲ್ ಟು ಸಿ ದಟ್ ದೇ ವೇರ್ ನಾಟ್ ಅನ್ಹ್ಯಾಪಿ. ನೀವು ಕೆಲಸದಿಂದ ಹಿಂದಿರುಗುವಾಗ ಏನಾದರೂ ಒಂದು ವಸ್ತುವನ್ನು ಮರೆಯದೆ ತನ್ನಿ ಎಂದು ಅವರಿಗೆ ಹೇಳಿದಳು. ಸೊ ಶಿ ಟೋಲ್ಡ್ ಹರ್ ಫಾದರ್ ಇನ್ ಲಾ ಆ್ಯಂಡ್ ಹರ್ ಹಸ್ಬೆಂಡ್ ಪ್ರತಾಪ ಆ್ಯಂಡ್ ಹಿಸ್ ಸನ್, ವೆನ್ ಯು ಕಮ್ ಬ್ಯಾಕ್ ಫ್ರಮ್ ವರ್ಕ್, ಯು ಬ್ರಿಂಗ್ ಎನಿಥಿಂಗ್, ಎನಿ ಒನ್ ವಸ್ತು, ಒನ್ ಥಿಂಗ್ ಯು ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಹೋಮ್, ಶಿ ಸೇಸ್. ಅವಳ ಮಾತಿನಂತೆ, ಅಕಾರ್ಡಿಂಗ್ ಟು ಹರ್ ವರ್ಡ್ಸ್, ಪ್ರತಾಪ ಮತ್ತು ಅವನ ಮಗ ಮನೆಗೆ ಹಿಂತಿರುಗುವಾಗ ಏನಾದರೊಂದು ವಸ್ತು. ಸೊ ಲೈಕ್ ದ್ಯಾಟ್ ಇವನ್ ಪ್ರತಾಪ ಆ್ಯಂಡ್ ಹರ್ ಸನ್, ವೆನ್ ದೇ ಕಮ್ ಬ್ಯಾಕ್ ಫ್ರಮ್ ವರ್ಕ್, ದೇ ಟು ಬ್ರಿಂಗ್ ಸಮಥಿಂಗ್ ವೆನ್ ದೇ ಕಮ್ ಬ್ಯಾಕ್ ಹೋಮ್, ಲೈಕ್ ಇಟ್ಟಿಗೆ ಮೀನ್ಸ್ ಬ್ರಿಕ್ ದೇಸ್ ಟು ಗೆಟ್, ಕಲ್ಲು, sometimes stones they will get, ಕಟ್ಟಿಗೆ, sometimes wood pieces, wood logs they will get, ಇತ್ಯಾದಿ ಎಕ್ಸೆಟ್ರಾ they used to get home. ಸೊ ಒಂದು ದಿನ ಅವರಿಗೆ ಬೇರೇನು ದೊರೆಯದಿದ್ದಾಗ ಮರದ ಬುಡದಲ್ಲಿ ಬಿದ್ದಿದ್ದ ಒಂದು ಸತ್ತ ಹಾವನ್ನು ಎತ್ತಿಕೊಂಡು ಬಂದರು. ಒನ್ ಡೇ ದೇ ಡಿಡ್ಂಟ್ ಗೆಟ್ ಎನಿಥಿಂಗ್ ಟು ಬ್ರಿಂಗ್ ಬ್ಯಾಕ್ ಹೋಮ್. ಸೊ ವಾಟ್ ಹ್ಯಾಪೆಂಡ್? ಮರದ ಬುಡದಲ್ಲಿ, ನಿಯರ್ ದ ಟ್ರೀ, ಒನ್ ಡೆಡ್ ಸ್ನೇಕ್ ವಾಸ್ ದೇರ್. ಸತ್ತ ಹಾವು. Okay, one dead snake was there near the tree, so they brought the dead snake home, gave it to Sumangala. What did she do? ಸುಮಂಗಳ ಆ ಸತ್ತ ಹಾವನ್ನು ತನ್ನ ಗುಡಿಸಲಿನ ಮೇಲೆ ಎಸೆದಳು. They had a hut, no? So what did she do? She took that snake and dead snake and threw it on the roof of their hut. ಮಾರನೆಯ ದಿನ ರಾಜ್ಯದಲ್ಲಿ ಕೋಲಾಹಲ ಉಂಟಾಯಿತು. Next day in that kingdom there was a big uproar, some disturbance was there, like commotion. Commotion was there. So ಜನರು ತಮ್ಮಲ್ಲೇ ಕುತೂಹಲದಿಂದ ಮಾತನಾಡಿಕೊಳ್ಳುತ್ತಿದ್ದರು. So people were talking among themselves with great curiosity. ಪ್ರತಾಪ ಜನರ ಬಳಿಗೆ ಹೋಗಿ, so Pratapa goes to near the people. ಈ ಕೋಲಾಹಲಕ್ಕೆ ಏನು ಕಾರಣ? ವಾಟ್ ಇಸ್ ದ ರೀಸನ್ ಫಾರ್ ದಿಸ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್, ದಿಸ್ ಕಮೋಷನ್ ಎಂದು ವಿಚಾರಿಸಿದಾಗ, ವೆನ್ ಹಿ ಎನ್ಕ್ವೈರ್ಡ್, ಮಹಾರಾಣಿಯ ವಜ್ರದ ಹಾರ ಕಳುವಾಗಿದೆ. ಸೊ ದ ಪೀಪಲ್ ಆರ್ ಟೆಲಿಂಗ್ ಹಿಮ್ ದಟ್ ಮಹಾರಾಣಿ, ದ ಕ್ವೀನ್ಸ್ ವಜ್ರದ ಹಾರ, ದಟ್ ಇಸ್ ಅ ಡೈಮಂಡ್ ಚೈನ್, ಈಸ್ ಮಿಸ್ಸಿಂಗ್. ಶಿ ಲಾಸ್ಟ್ ಇಟ್.
ಹಾರದಲ್ಲಿದ್ದ ವಜ್ರಗಳು ತುಂಬ ಬೆಲೆ ಬಾಳುವಂಥದ್ದು. ಸೊ ದ ಡೈಮಂಡ್ ವಿಚ್ ಇಸ್ ದೇರ್ ಆನ್ ದಟ್ ಚೈನ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಹಣ ಕೊಟ್ಟರೂ ಅಂತ ಅಮೂಲ್ಯವಾದ ವಜ್ರಗಳು ಸಿಕ್ಕಲಾರವು. ಸೊ ಈವನ್ ಇಫ್ ಯು ಗಿವ್ ಮನಿ, ವಿ ಕೆನಾಟ್ ಪರ್ಚೇಸ್ ಸಚ್ ಅ ಡೈಮಂಡ್. ಇಟ್ಸ್ ಅ ವೆರಿ ರೇರ್ ಡೈಮಂಡ್. ಮಹಾರಾಣಿ ತನ್ನ ಸ್ನಾನ ಮಾಡುವ ಮೊದಲು ವಜ್ರದ ಹಾರವನ್ನು ಕಿಟಕಿಯ ಗೂಡಿನಲ್ಲಿ ಇಟ್ಟಿದ್ದಳು. ಸೊ ವೆನ್ ದ ಕ್ವೀನ್ ವೆಂಟ್ ಫಾರ್ ಬಾತ್, ಶಿ ಕೆಪ್ಟ್ ದಟ್ ಡೈಮಂಡ್ ಚೈನ್ ಇನ್ ದ ನಿಯರ್ ದ window, like one small depression in the window. She kept it over there. ಅವಳು ನೋಡುತ್ತಾ ಇದ್ದಂತೆ ಒಂದು ಹದ್ದು ಹಾರಿ ಬಂದು ಹಾರವನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೊರಟು ಹೋಯಿತು. ಸೊ ಆಸ್ ದ ಕ್ವೀನ್ ವಾಸ್ ಸೀಯಿಂಗ್, one ಹದ್ದು came, one eagle came, okay, and it came and took that hara, took that chain, that bird took the chain and it went away. ಅದು ಎಲ್ಲಿ ಹೋಯಿತು ಎಂದು ತಿಳಿಯದು. they don't know where that bird flew away. ಗುಂಪಿನಲ್ಲಿದ್ದ ಒಬ್ಬ ಹೇಳಿದ. ಸೊ ಇನ್ ದಟ್ ಗ್ರೂಪ್ one person told so. ಪ್ರತಾಪ ಗುಡಿಸಲಿಗೆ ಬಂದು ತನ್ನ ಸೊಸೆಗೆ ವಿಷಯವನ್ನು ತಿಳಿಸಿದ. ಸೊ ಪ್ರತಾಪ ಕೇಮ್ ಬ್ಯಾಕ್ ಟು ಹಿಸ್ ಹೌಸ್ ಅಂಡ್ ಟೋಲ್ಡ್ ದಿಸ್ ಮ್ಯಾಟರ್ ಟು ಹಿಸ್ ಡಾಟರ್ ಇನ್ ಲಾ. ಸುಮಂಗಳ ಅವನ ಮಾತು ಕೇಳಿ ಸಂತೋಷಗೊಂಡಳು. ಸೊ ಸುಮಂಗಳ, as soon as she heard about her father-in-law was saying, she felt very happy, ಸಂತೋಷಗೊಂಡಳು. and she's telling, ಈಗ ನೀವು ರಾಜನ ಬಳಿ ಹೋಗಿ ಮಹಾರಾಣಿಯ ವಜ್ರದ ಹಾರವನ್ನು ತಂದುಕೊಟ್ಟರೆ ಏನು ಉಡುಗೊರೆ ಕೊಡುತ್ತಾನೆಂದು ಕೇಳಿ ಖಚಿತಪಡಿಸಿಕೊಳ್ಳಿ ಎಂದು ಹೇಳಿದಳು. ಸೊ now the daughter-in-law, Sumangala is telling to her father-in-law, now you go to the king, okay, and you ask the king, ಮಹಾರಾಣಿಯ ವಜ್ರದ ಹಾರವನ್ನು ತಂದುಕೊಟ್ಟರೆ, ಇಫ್ ಐ ಗೆಟ್ ಬ್ಯಾಕ್ ದ ಕ್ವೀನ್ಸ್ ಡೈಮಂಡ್ ಚೈನ್, ವಾಟ್ ವಿಲ್ ಯು ಗಿವ್ ಮೀ? ಮೀನ್ಸ್ ಯು ಆಸ್ಕ್ ಕ್ಲಿಯರ್ಲಿ ಅಂಡ್ ಕಮ್, ಶಿ ಟೆಲ್ಸ್ ಹರ್ ಫಾದರ್ ಇನ್ ಲಾ. ಅವಳ ಮಾತು ಕೇಳಿ ಪ್ರತಾಪನಿಗೆ ಆಶ್ಚರ್ಯವಾಯಿತು. Listening to Sumangala's words, no, Pratap was very surprised. ಆಶ್ಚರ್ಯ, he was surprised. ಸುಮಂಗಳ, ಇದೆಂತ ಮಾತು? ವಾಟ್ ಇಸ್ ದಿಸ್ ಯು ಆರ್ ಸೇಯಿಂಗ್? ಮಹಾರಾಣಿಯ ವಜ್ರದ ಹಾರ ನಮ್ಮ ಬಳಿ ಇದೆ. ಎಲ್ಲಿದೆ? ಮಹಾರಾಣಿಸ್ ಡೈಮಂಡ್ ಚೈನ್, ವಿ ಡೋಂಟ್ ಹ್ಯಾವ್ ಇಟ್ ಎಂದು ಕೇಳಿದ. ಸೊ ಶಿ ಆನ್ಸರ್ಸ್, ಈಗಲೇ ಅದರ ರಹಸ್ಯವನ್ನು ಹೇಳುವುದಿಲ್ಲ. ನೌ ಓನ್ಲಿ ಐ ವಿಲ್ ನಾಟ್ ಟೆಲ್ ದ ಸೀಕ್ರೆಟ್ ಟು ಯು. ಮೊದಲು ರಾಜನಿಂದ ವಾಗ್ದಾನ ಪಡೆದು ಬನ್ನಿ. ಸೊ ಫಸ್ಟ್ ಇಸ್ ಟೆಲ್ಲಿಂಗ್, ಐ ವಿಲ್ ನಾಟ್ ಟೆಲ್ ದ ಸೀಕ್ರೆಟ್ ನೌ. ಫಸ್ಟ್ ಯು ಗೋ ಟು ದ ಕಿಂಗ್ ಆ್ಯಂಡ್ ಗೆಟ್ ದ ಪ್ರಾಮಿಸ್ ವಾಟ್ ಈಸ್ ಗೋಯಿಂಗ್ ಟು ಗಿವ್. ಸುಮಂಗಳ ಹೇಳಿದಳು. ಪ್ರತಾಪ ಮತ್ತು ಅವನ ಮಗ, ಸೊ ಪ್ರತಾಪ್ ಅಂಡ್ ಹಿಸ್ ಸನ್, ಇಬ್ಬರು ರಾಜನ ಬಳಿ ಬಂದರು. ದೇ ವೆಂಟ್ ಟು ದ ಕಿಂಗ್. ವಜ್ರದ ಹಾರವನ್ನು ತಂದು ಕೊಟ್ಟರೆ ನೀವು ನಮಗೇನು ಉಡುಗೊರೆ ಕೊಡುತ್ತೀರಿ ಎಂದು ಕೇಳಿದರು. ಸೊ ದೇ ಗೋ ಅಂಡ್ ಆಸ್ಕ್ ದ ಕಿಂಗ್, ಇಫ್ ವಿ ಬ್ರಿಂಗ್ ದ ಡೈಮಂಡ್ ಚೈನ್, ವಾಟ್ ವಿಲ್ ಯು ಗಿವ್ ಮೀ? ವಾಟ್ ಗಿಫ್ಟ್ ವಿಲ್ ಯು ಗಿವ್ ಮೀ? ಅಮೂಲ್ಯವಾದ ವಜ್ರದ ಹಾರ ಮತ್ತೆ ಸಿಗುವುದಾದರೆ ನೀವು ಏನು ಕೇಳಿದರೂ ಕೊಡುತ್ತೇನೆ ಎಂದು ರಾಜ ಉಲ್ಲಾಸದಿಂದ ಹೇಳಿದ. ಸೊ ನೌ ದ ಕಿಂಗ್ ಉಲ್ಲಾಸ, ಹ್ಯಾಪಿಲಿ ಹಿಸ್ ಟೆಲಿಂಗ್ that rare, ಅಮೂಲ್ಯವಾದ, ಪ್ರೈಸ್ಲೆಸ್ ವಜ್ರದ ಹಾರ, the diamond chain, if I am getting it, whatever you ask I will give, he says so, king. ಗುಡಿಸಲಿಗೆ ಹಿಂದಿರುಗಿ ಸುಮಂಗಳಿಗೆ ವಿಷಯವನ್ನು ತಿಳಿಸಿದರು. ಸೊ ದೇ ಕಮ್ ಬ್ಯಾಕ್ ಟು ದ ಹಟ್ ಅಂಡ್ ದೇ ಟೆಲ್ ಟು ಸುಮಂಗಳ, ದಿಸ್ ಇಸ್ ವಾಟ್ ದ ಕಿಂಗ್ ಟೋಲ್ಡ್. ಮಾರನೆಯ ದಿನ, ದಟ್ ಇಸ್ ದ ನೆಕ್ಸ್ಟ್ ಡೇ, ಸುಮಂಗಳ ತನ್ನ ಮಾವು ಮತ್ತು ಗಂಡನ ಜೊತೆ ಅರಮನೆಗೆ ಬಂದಳು. ಸೊ ಅಲಾಂಗ್ ವಿತ್ ಪ್ರತಾಪ ಅಂಡ್ ಹಿಸ್ ಸನ್, ಸುಮಂಗಳ ಕಮ್ಸ್ ಟು ದ ಕಿಂಗ್ಸ್ ಕೋರ್ಟ್. ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ, ಸೊ ಸೆರಗು ಈಸ್ ದ ಪಲ್ಲು ಆಫ್ ದ ಸಾರಿ. ಸೊ ಇನ್ ದ್ಯಾಟ್ ಶಿ ಹ್ಯಾಡ್ ಟೈಡ್ ಸಮಥಿಂಗ್. ಸೊ ಹದ್ದು ಸತ್ತ ಹಾವನ್ನು ಕಚ್ಚಿಕೊಂಡು ಗುಡಿಸಲಿನ ಮೇಲೆ ಬಿಟ್ಟು ಹೋಗಿದ್ದ ವಜ್ರದ ಹಾರವನ್ನು ತೆಗೆದು ರಾಜನ ಮುಂದಿಟ್ಟಳು. So Haddo, that is the eagle, the bird, what did the bird do? Now see, she had thrown a dead snake on the roof of the house. So this bird came over there, saw the dead snake and left the chain. It's left the diamond chain and picked up the snake and went. So Sumangala had taken that diamond chain and kept it. So now she had tied it in her pallu of a sari, so that she will take and she'll give it to the king. ರಾಜನಿಗೆ ಇದರಿಂದ ತುಂಬ ಸಂತೋಷವಾಯಿತು. ದ ಕಿಂಗ್ ವಾಸ್ ವೆರಿ ಹ್ಯಾಪಿ. ನಿನಗೇನು ಬೇಕು ಕೇಳು, ಸಂಕೋಚ ಪಡಬೇಡ, ಖಂಡಿತ ಅದನ್ನು ಕೊಡುತ್ತೇನೆ, ರಾಜ ಹೇಳಿದ. ಸೊ ಹಿಸ್ ನೌ ಇಸ್ ಸೋ ಹ್ಯಾಪಿ. ಹಿಸ್ ಟೆಲಿಂಗ್ ಟು ಸುಮಂಗಳ, ನಿನಗೇನು ಬೇಕು ಕೇಳು, ಆಸ್ಕ್ ವಾಟ್ ಯು ವಾಂಟ್, ಸಂಕೋಚ ಪಡಬೇಡ, ಡೋಂಟ್ ಫೀಲ್ ಶೈ, ಖಂಡಿತ ಅದನ್ನು ಕೊಡುತ್ತೇನೆ, ಡೆಫಿನೆಟ್ಲಿ ಐ ವಿಲ್ ಗಿವ್ ವಾಟ್ ಎವರ್ ಯು ಆರ್ ಆಸ್ಕಿಂಗ್, ರಾಜ ಹೇಳಿದ. ಕಿಂಗ್ ಇಸ್ ಸೇಯಿಂಗ್ ಸೊ.
ಪ್ರಭು, ನನಗೆ ಧನ ಕನಕ ವಸ್ತು ವಾಹನಾದಿಗಳು ಏನು ಬೇಡ. ಶೀಸ್ ಟೆಲಿಂಗ್ ಪ್ರಭು, ಶೀಸ್ ಅಡ್ರೆಸ್ಸಿಂಗ್ ದ ಕಿಂಗ್ ಅಂಡ್ ಸೇಯಿಂಗ್, ಐ ಡೋಂಟ್ ವಾಂಟ್ ಮನಿ. ಧನ ಕನಕ ಮೀನ್ಸ್ ಮನಿ. ವಸ್ತು ಥಿಂಗ್ಸ್. ವಾಹನಾದಿಗಳು ಮೀನ್ಸ್ ವೆಹಿಕಲ್ಸ್. ಏನು ಬೇಡ. ಐ ಡೋಂಟ್ ವಾಂಟ್ ಎನಿ ಆಫ್ ದ್ಯಾಟ್. ದೀಪಾವಳಿ ಹಬ್ಬದ ದಿನ ರಾತ್ರಿ ಇಡೀ ರಾಜ್ಯದಲ್ಲಿ ಅರಮನೆಯು ಸೇರಿ ಯಾವ ಮನೆಯಲ್ಲೂ ದೀಪ ಹಚ್ಚಬಾರದು. ಹಾಗೆ ಸೊ ಶಿಸ್ಟ್ ಆಸ್ಕಿಂಗ್ ನಾವು ಆನ್ ದೀಪಾವಳಿ ಡೇ ಇಡೀ ರಾಜ್ಯದಲ್ಲಿ ಇನ್ ದ ಹೋಲ್ ಕಿಂಗ್ಡಮ್ ಅರಮನೆಯೂ ಸೇರಿ ಇನ್ಕ್ಲೂಡಿಂಗ್ ದ ಪ್ಯಾಲೇಸ್ ಯಾವ ಮನೆಯಲ್ಲೂ ಇನ್ ಎನಿ ಹೌಸ್ ದೀಪ ಹಚ್ಚಬಾರದು. ನೋಬಡಿ ಶುಡ್ ಲೈಟ್ ಲ್ಯಾಂಪ್ಸ್. ಹಾಗೆ ದೀಪಾವಳಿ ಆಚರಿಸಿ ದೀಪವನ್ನು ಬೆಳಗಿಸಬೇಕೆಂದಿರುವವರು ನನ್ನ ಗುಡಿಸಲಿನ ಸುತ್ತಲೂ ಬೆಳಗಿಸಲಿ. ಸುಮಂಗಳ ಅಳುಕದೆ ಕೇಳಿದಳು. ಸೊ ಸುಮಂಗಳ ಅಳುಕದೆ, ವಿದೌಟ್ ಬೀಂಗ್ ಸ್ಕೇರ್ಡ್, she asks the king. She is telling, I don't want money, I don't want any things over here. I only want one thing, that is on Deepavali day, including the palace, nobody should light lamp. All of us know on Deepavali day everybody lights lamp in their houses, but she is saying nobody should light lamp. If they want to celebrate Deepavali, if they want to light lamp, then they should light the lamp around her hut, she is saying. So now the king, identa vichitra bedike, what is this strange thing she is asking, wish she is asking. ರಾಜನಿಗೆ ತುಂಬ ಆಶ್ಚರ್ಯವಾಯಿತು. ದ ಕಿಂಗ್ ವಾಸ್ ವೆರಿ ಸರ್ಪ್ರೈಸ್ಡ್. ಆದರೂ ಮಾತಿಗೆ ತಪ್ಪುವಂತಿರಲಿಲ್ಲ. ಸಿ ಇನ್ ದೋಸ್ ಟೈಮ್ ಇಫ್ ದೆ ಪ್ರಾಮಿಸ್ ದೇ ವಿಲ್ ಕೀಪ್ ದ ಪ್ರಾಮಿಸ್. ಸೊ ದ ಕಿಂಗ್ ಆಲ್ಸೋ ಹ್ಯಾಸ್ ಟು ಕೀಪ್ ಹಿಸ್ ಪ್ರಾಮಿಸ್ ನೌ. ಅವಳ ಕೋರಿಕೆ ಇಸ್ ಹರ್ ವಿಶ್, ನಡೆಸಿಕೊಡುವುದಾಗಿ ಅವಳಿಗೆ ವಾಗ್ದಾನ ಮಾಡಿದ. ವಾಗ್ದಾನ ಮೀನ್ಸ್ ಪ್ರಾಮಿಸ್. ಸೊ ಹಿ ಪ್ರಾಮಿಸಸ್ ಓಕೆ ವಿ ವಿಲ್ ಡೂ ಆಸ್ ಯು ಸೇ. 1-2 ತಿಂಗಳಿನಲ್ಲಿ 1-2 months ದೀಪಾವಳಿ ಹಬ್ಬ ಧಾವಿಸಿ ಬಂತು. ಧಾವಿಸುವುದು ಮೀನ್ಸ್ ಇಟ್ ಕೇಮ್. ಓಕೆ, ಸೊ ದೀಪಾವಳಿ ಹಬ್ಬ ಕೇಮ್. ರಾಜನ ಆಜ್ಞೆಯಂತೆ ನಾವು ದ ಕಿಂಗ್ ಈಸ್ ಕೀಪಿಂಗ್ ಅಪ್ ಹಿಸ್ ಪ್ರಾಮಿಸ್. ಹಿ ಗಿವ್ಸ್ ಅನ್ ಆರ್ಡರ್. ಇಡೀ ರಾಜ್ಯದಲ್ಲಿ ಯಾರ ಮನೆಯಲ್ಲೂ ರಾತ್ರಿ ದೀಪವನ್ನು ಬೆಳಗಿಸಲಿಲ್ಲ. ಆಸ್ ಪರ್ ದಿ ಕಿಂಗ್ಸ್ ಆರ್ಡರ್ ಇನ್ ದ ಹೋಲ್ ಆಫ್ ದ ಕಿಂಗ್ಡಮ್ ನೋಬಡಿ ಲಿಟ್ ದ ಲ್ಯಾಂಪ್. ಅರಮನೆಯೂ ಇದಕ್ಕೆ ಹೊರತಿರಲಿಲ್ಲ. ಈವನ್ ಇನ್ ದ ಪ್ಯಾಲೇಸ್ ದ ಲ್ಯಾಂಪ್ಸ್ ವೇರ್ ನಾಟ್ ಲಿಟ್. ಜನರು ಸುಮಂಗಳೆಯ ಗುಡಿಸಲಿನ ವಾತಾವರಣ ಅಂದು ಚೇತೋಹಾರಿಯಾಗಿತ್ತು. ಸೊ ದಟ್ ಡೇ ದ ಎನ್ವೈರ್ಮೆಂಟ್ ಅರೌಂಡ್ ದ ಹಟ್ ವಾಸ್ ವಂಡರ್ಫುಲ್. ನಾವು ದೀಪಾವಳಿಯ ಶುಭರಾತ್ರಿ. ಸೊ ಇಟ್ಸ್ ಅ ದೀಪಾವಳಿ ನೈಟ್, ಫೆಸ್ಟಿವಲ್ ನೈಟ್. ಧನ ಸಂಪತ್ತಿನ ದೇವತೆ ಲಕ್ಷ್ಮಿ ಸೊ ಆ ರಾಜ್ಯವನ್ನು ಪ್ರವೇಶಿಸಿದಳು. ಸೊ ಆನ್ ದೀಪಾವಳಿ ನೈಟ್ ಲಕ್ಷ್ಮಿ, ಹೂ ಇಸ್ ಅ ಗಾಡೆಸ್ ಆಫ್ ಟ್ರೆಷರ್, ಮನಿ, ವೆಲ್ತ್, ಶಿ ಎಂಟರ್ಡ್ ದ್ಯಾಟ್ ಕಿಂಗ್ಡಮ್. ಆದರೆ ಇಡೀ ರಾಜ್ಯ ಕತ್ತಲಿನಿಂದ ತುಂಬಿರುವುದನ್ನು ಕಂಡು ಅವಳು ಹೌಹಾರಿದಳು. ಶಿ ವಾಸ್ ಟೇಕನ್ ಅಬ್ಯಾಕ್ ಸೀಯಿಂಗ್ ದ್ಯಾಟ್ ದ ಎಂಟೈರ್ ಕಿಂಗ್ಡಮ್ ವಾಸ್ ಇನ್ ಡಾರ್ಕ್ನೆಸ್. ದೀಪಾವಳಿಯ ದಿನ ತಾನು ಎಲ್ಲರ ಮನೆಗೆ ಬರುವುದು ತಿಳಿದೂ ಸಹ ಹೀಗೆ ಕತ್ತಲು ಮುಸುಕಿರುವುದು ಅವಳಿಗೆ ಆಶ್ಚರ್ಯವೆನಿಸಿತು. ಸೊ ದೀಪಾವಳಿಯ ದಿನ, ಆನ್ ದೀಪಾವಳಿ ಡೇ, ಪೀಪಲ್ ನೋ ದ್ಯಾಟ್ ಲಕ್ಷ್ಮಿ ಕಮ್ಸ್ ಟು ದೇರ್ ಹೌಸ್ ಈವನ್ ದೋ ದೇರ್ ಹೌಸಸ್ ಅಂಡ್ ಆಲ್ರೆಡಿ ಡಾರ್ಕ್. ತಿಳಿದು ಸಹ ಹೀಗೆ ಕತ್ತಲು, ಇಟ್ಸ್ ಡಾರ್ಕ್ನೆಸ್ ಇಸ್ ದೇರ್. ಸೊ ಶಿ ವಾಸ್ ಸರ್ಪ್ರೈಸ್ಡ್. ಲಕ್ಷ್ಮೀ ದೇವಿ ದೀಪ ಬೆಳಗಿದ ಮನೆಯನ್ನು ಹುಡುಕುತ್ತಾ ನಗರದ ಹೊರಗೆ ಬಂದಳು. ಸೊ ಲಕ್ಷ್ಮಿ, ಗಾಡೆಸ್ ಲಕ್ಷ್ಮಿ, ಸರ್ಚಿಂಗ್ ಫಾರ್ ದ ಹೌಸ್ ವೇರ್ ಲ್ಯಾಂಪ್ ಇಸ್ ಲಿಟ್ ಮೀನ್ಸ್ ಶಿ ಕೇಮ್ ಸರ್ಚಿಂಗ್ ಅಂಡ್ ಶಿ ಕೇಮ್ ಟು ದ ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿ. ಪ್ರತಾಪನ ಗುಡಿಸಿನಲ್ಲಿ ದೀಪ ಬೆಳಗುತ್ತಿತ್ತು. ಸೊ ಇನ್ ಪ್ರತಾಪಸ್ ಹಟ್ ದೀಪ, ದಟ್ ಇಸ್ ದ ದೀಪ ವಾಸ್ ಬರ್ನಿಂಗ್ ದೇರ್. ಸುತ್ತಲೂ ದೀಪದ ಹಣತೆಗಳು ಪ್ರಕಾಶಮಾನವಾಗಿ ಉರಿಯುತ್ತಿದ್ದವು. ಸೊ ಅರೌಂಡ್ ದಟ್ ಹಟ್ all the deepa, that is the lamp, were lit nicely, they were glowing. ಇದರಿಂದ ತುಂಬ ಆನಂದವಾಯಿತು. ಸೇಯಿಂಗ್ ದಟ್ ಲಾಟ್ ಆಫ್ ಲ್ಯಾಂಪ್ಸ್ ವೆರ್ ದೇರ್ ಇನ್ ಫ್ರಂಟ್ ಆಫ್ ಸುಮಂಗಳಾಸ್ ಹೌಸ್, ಗಾಡೆಸ್ ಲಕ್ಷ್ಮಿ ವಾಸ್ ವೆರಿ ಹ್ಯಾಪಿ. ಆನಂದವಾಯಿತು. ಸರಸರನೆ ನಡೆಯುತ್ತಾ ಗುಡಿಸಲಿನ ಬಳಿ ಬಂದಳು. ಸೊ ಫಾಸ್ಟ್ ಶಿ ವಾಕ್ಡ್ ಅಂಡ್ ಶಿ ಕೇಮ್ ಟುವರ್ಡ್ಸ್ ದಟ್ ಹಟ್. ಆದರೆ
ಕೈಯಲ್ಲಿ ಕೋಲು ಹಿಡಿದು ಸುಮಂಗಳ ಅವಳನ್ನು ಬಾಗಿಲಿನಲ್ಲಿಯೇ ತಡೆದಳು. ನಾವು ವಾಟ್ ಸುಮಂಗಳ ಡಿಡ್? ಕೈಯಲ್ಲಿ ಕೋಲು ಹಿಡಿದು, ಶಿ ಟುಕ್ ಒನ್ ಸ್ಟಿಕ್ ಇನ್ ಹರ್ ಹ್ಯಾಂಡ್ ಆ್ಯಂಡ್ ಶಿ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ದಟ್ ಹೌಸ್. ಹೂ? ಸುಮಂಗಳ. ನನ್ನನ್ನು ತಡೆಯಬೇಡ, ದಯಮಾಡಿ ಈ ರಾತ್ರಿ ತಂಗಳು ಅವಕಾಶ. ಸೊ ನಾವು ಗಾಡೆಸ್ ಲಕ್ಷ್ಮಿ ಇಸ್ ಟೆಲಿಂಗ್ ಹರ್, ಡೋಂಟ್ ಸ್ಟಾಪ್ ಮೀ, ನನ್ನನ್ನು ತಡೆಯಬೇಡ, ದಯಮಾಡಿ ಪ್ಲೀಸ್ ಈ ರಾತ್ರಿ ತಂಗಲು. ತಂಗಲು ಮೀನ್ಸ್ ಟು ಸ್ಟೇ. ಸೊ ಲೆಟ್ ಮೀ ಅಲೌ ಮೀ ಟು ಸ್ಟೇ ಒನ್ ನೈಟ್ ಓವರ್ ಹಿಯರ್. ಅವಕಾಶ ಮೀನ್ಸ್ ಆಪರ್ಚುನಿಟಿ. ಮಾಡಿಕೊಡು, ಲಕ್ಷ್ಮೀದೇವಿ ಕೇಳಿದಳು. ನಾವು ಸುಮಂಗಳ is stopping her with a stick in her hand on near the door. So Lakshmi Devi is telling, do not stop me today. Give me an opportunity to stay in your house for one night. So Sumangala says, ಸಾಧ್ಯವilla, impossible. ನನ್ನ ತಂದೆ ಮಾಡಿದ ಚಿಕ್ಕ ತಪ್ಪಿಗೆ, my father did a small mistake. Now here father means her father-in-law. ನೀನು ದೊಡ್ಡ ಶಿಕ್ಷೆ ಕೊಟ್ಟಿರುವೆ. ಯು ಗಿವ್ ಅ ಬಿಗ್ ಪನಿಷ್ಮೆಂಟ್. ತಂದೆಯ ರಾಜ್ಯ ಸಂಪತ್ತು ಎಲ್ಲವೂ ಹೋಯಿತು. ಮೈ ಫಾದರ್ಸ್ ಕಿಂಗ್ಡಮ್, ವೆಲ್ತ್, ಆಲ್ ವೆಂಟ್ ಆಫ್. ಈಗ ಅವನು ದುಃಖದಿಂದ ನಿರ್ಗತಿಕನಾಗಿ ಜೀವನ ನಡೆಸಬೇಕಾಗಿದೆ. ಸೊ ನೌ ಹಿ ಸ್ಯಾಡ್ ಆ್ಯಂಡ್ ಆಸ್ ಅ ಪುವರ್ ಪರ್ಸನ್ ಹಿ ಇಸ್ ಲಿವಿಂಗ್ ಹಿಸ್ ಲೈಫ್. ನೀನು ತುಂಬ ಕ್ರೂರಿ, ಯು ಆರ್ ವೆರಿ ಕ್ರೂಯಲ್. ಸುಮಂಗಳ ಗುಡುಗಿದಳು. So she, in an angry way, she tells to goddess Lakshmi. So now Lakshmi is replying to her, ಬೇಸರ ಬೇಡ, don't feel sad. ಇಂದಿನ ರಾತ್ರಿ ದೀಪ ಬೆಳಗುತ್ತಿರುವ ಈ ಗುಡಿಸಲಿನಲ್ಲಿ ನನಗೆ ತಂಗಲು ಅವಕಾಶ ಕೊಟ್ಟರೆ, now she is telling, today one night if you allow me to stay in the house where deepas are there, ಮತ್ತೆ ನಿನ್ನ ತಂದೆ ಮೊದಲಿನಂತೆ ಸಿರಿವಂತನಾಗುತ್ತಾನೆ. ಸೊ ಅಗೇನ್ ಯೋರ್ ಫಾದರ್ ವಿಲ್ ಬಿಕಮ್ ರಿಚ್ ಲೈಕ್ ಬಿಫೋರ್, ಓನ್ಲಿ ಹಿ ವಿಲ್ ಬಿಕಮ್ ಅ ರಿಚ್ ಮ್ಯಾನ್. ಅವನ ರಾಜ್ಯ ಅವನಿಗೆ ಮತ್ತೆ ಲಭಿಸುತ್ತದೆ. ಹೀಲ್ ಗೆಟ್ ಬ್ಯಾಕ್ ಹಿಸ್ ಕಿಂಗ್ಡಮ್. ಲಕ್ಷ್ಮೀ ದೇವಿ ಹೇಳಿದಳು. ಸೊ ದಿಸ್ ಇಸ್ ವಾಟ್ ಲಕ್ಷ್ಮೀ ದೇವಿ ಟೆಲ್ಸ್. ಸುಮಂಗಳ ಸಂತೋಷದಿಂದ ದೇವತೆಯನ್ನು ಒಳಗೆ ಬರಮಾಡಿಕೊಂಡಳು. ಸೊ ಸುಮಂಗಲ ಹ್ಯಾಪಿಲಿ ಶಿ ವೆಲ್ಕಮ್ಸ್ ಲಕ್ಷ್ಮಿ ಟು ಹರ್ ಹೌಸ್. ಬೆಳಕು ಹರಿದ ಕೂಡಲೇ ಮೀನ್ಸ್ ಆಸ್ ಸೂನ್ ಆಸ್ ದ ಲೈಟ್ ಕಮ್ಸ್ ಮೀನ್ಸ್ ಅರ್ಲಿ ಮಾರ್ನಿಂಗ್, ಗುಡಿಸಲು ಇರುವ ಜಾಗದಲ್ಲಿ ಭವ್ಯವಾದ ಮಹಲು ಎದ್ದು ನಿಂತಿತು. ಸೊ ವೇರ್ ದ ಹಟ್ ವಾಸ್ ದೇರ್ ವಾಸ್ ಅ ಭವ್ಯ ಮಹಲ್, ಒನ್ ಮ್ಯಾಗ್ನಿಫಿಸೆಂಟ್ ಪ್ಯಾಲೇಸ್ ವಾಸ್ ದೇರ್. ಅದು ಸಕಲ ಸಂಪತ್ತಿನಿಂದ ತುಂಬಿತು. ಇಟ್ ವಾಸ್ ಫಿಲ್ಡ್ ವಿತ್ ವೆಲ್ತ್. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳು ರಾಶಿ ರಾಶಿ ಹರಡಿತ್ತು. So in that house there was lot of wealth, all these precious stones like ratna, vajra, diamonds, pearls and vaidurya. So rashi it was there abundantly. ಪ್ರತಾಪ ಹಣದ ಸಹಾಯದಿಂದ ಮತ್ತೆ ಸೈನ್ಯವನ್ನು ಕಟ್ಟಿದ. ಸೊ ಪ್ರತಾಪ ಅಲಾಂಗ್ ವಿತ್ ದ ಮನಿ ಅಗೇನ್ ಹಿ ಬಿಲ್ಟ್ ಅನ್ ಆರ್ಮಿ. ಶತ್ರು ರಾಜ್ಯವನ್ನು ಸೋಲಿಸಿ ಹಿ ಡಿಫೀಟೆಡ್ ದ ಎನಿಮಿ. ಮತ್ತೆ ತನ್ನ ರಾಜ್ಯವನ್ನು ಪಡೆದ. ಅಗೇನ್ ಹಿ ಗಾಟ್ ಬ್ಯಾಕ್ ಹಿಸ್ ಕಿಂಗ್ಡಮ್. ತನ್ನ ಸೊಸೆಯ ಬುದ್ಧಿವಂತಿಕೆಯನ್ನು ಕೊಂಡಾಡಿದ. ಹಿ ಪ್ರೇಸ್ಡ್ ಹಿಸ್ ಡಾಟರ್ ಇನ್ ಲಾ ಸುಮಂಗಳ ಸ್ಮಾರ್ಟ್ನೆಸ್. ಮುಂದಿನ ದೀಪಾವಳಿಯನ್ನು ತನ್ನ ರಾಜ್ಯದಲ್ಲಿ ವೈಭವದಿಂದ ಆಚರಿಸಿದನು. ಸೊ ದ ನೆಕ್ಸ್ಟ್ ದೀಪಾವಳಿ in his kingdom very grandly he celebrated. Thank you.